ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಬಹಳಷ್ಟು. ಹಾಗಾದರೆ ಸಂವಿಧಾನಕ್ಕೆ ಅವರಂಥ ಕೊಡುಗೆ ಏನಿದೆ? ಸೊ ಜನಸಾಮಾನ್ಯರು ಇದರ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ದಲಿತರ ನಾಯಕನಾಗಿ ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಸಂವಿಧಾನದ ಬಗ್ಗೆ ಬಹಳಷ್ಟು ಒಂದು ಜನರಿಗೆ ಅರಿವು ಮೂಡಿಸುವಂತಹ ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡಿದ್ದಾರೆ. ಹಾಗಾದರೆ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಜನಸಾಮಾನ್ಯರಿಗೆ ಏನು ಗೊತ್ತು? ಜನಸಾಮಾನ್ಯರು ಏನು ಹೇಳ್ತಾರೆ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಅಂಬೇಡ್ಕರ್ ಜಯಂತಿ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಸಂವಿಧಾನಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವಕ್ಕೆ ಇಡೀ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕು ಅಂತಂದಾಗ ನಾವು ದಿನಗಟ್ಟಲೆ ಮಾತಾಡಿದರೂ ಸಾಲವಿಲ್ಲ. ಯಾಕೆಂದರೆ ಅವರ ಅನನ್ಯ ಸೇವೆ ಅಷ್ಟು ದೊಡ್ಡದಾದಂಥ ಅದ್ಭುತವಾದ ಸೇವೆ. ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸರ್ವೆಯನ್ನು ಮಾಡ್ತಾರೆ. ಕಳೆದ 3 ಶತಮಾನಗಳಿಂದ ಯಾರು ಶ್ರೇಷ್ಠವಾದಂಥ ವಿದ್ವಾಂಸರು ಅಂತಕ್ಕಂಥ ವಿಚಾರದ ಬಗ್ಗೆ ಕೊಲಂಬಿಯಾ ವಿಶ್ವವಿದ್ಯಾಲಯ ಒಂದು ಸರ್ವೆಯನ್ನು ಮಾಡಿದಾಗ 3 ಏನು ಶತಮಾನಗಳಿದೆ, 300 ವರ್ಷಗಳಿದೆ. ಆ 300 ವರ್ಷಗಳ ಒಂದು ವಿದ್ವಾಂಸರ ಅಧ್ಯಯನವನ್ನು ಮಾಡಿದಾಗ, ವಿದ್ವಾಂಸರುಗಳನ್ನ ಹುಡುಕುವಂಥ ಅಧ್ಯಯನವನ್ನು ಮಾಡಿದಾಗ ಮೊದಲನೆಯ ಸ್ಥಾನಕ್ಕೆ ಆಯ್ಕೆಯಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ನಮ್ಮ ದೇಶಕ್ಕೆ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಬಾಬಾ ಸಾಹೇಬ್ರವರು ಭಾಳ ನೊಂದು ಕೆಲವೊಂದು ಮಾತುಗಳನ್ನು ಹಾಡ್ತಾರೆ. ಜೊತೆಗೆ ಅವರ ಶ್ರಮದ ಒಂದು ಅನುಭವವನ್ನು ಈ ನಾಡಿಗೆ ಬಿಟ್ಟು ಹೋಗ್ತಾರೆ. ಹೇಳ್ತಾರೆ, ಅವರು ತಮ್ಮ ಭಾಷಣ ಮತ್ತು ಬರಹಗಳಲ್ಲಿ ಮಾತಾಡ್ತಾ ಹೇಳ್ತಾರೆ, ನಾನು ನನ್ನ ಮಕ್ಕಳನ್ನು ಕಳ್ಕೊಂಡೆ, ನನ್ನ ಹೆಂಡತಿಯನ್ನು ಕಳ್ಕೊಂಡೆ, ನನ್ನ ಸಹೋದರರನ್ನು ಕಳ್ಕೊಂಡೆ, ನನ್ನ ಸಂಬಂಧಿಗಳನ್ನು ಕಳ್ಕೊಂಡೆ, ಸ್ನೇಹಿತರನ್ನು ಕಳ್ಕೊಂಡೆ, ಕೊನೆಗೆ ನನ್ನ ಸುಖ ಎಲ್ಲವನ್ನ ಕಳ್ಕೊಂಡೆ, ನನ್ನನ್ನು ಕೂಡ ನಾನು ಕಳ್ಕೊಳ್ತಾ ನಾನು ಇವತ್ತು ನನ್ನ ಹೋರಾಟದ ಮೂಲಕ ಈ ತೇರನ್ನು ನಾನು ತಂದು ಎಳೆದು ನಿಲ್ಲಿಸಿದ್ದೀನಿ. ಆ ತೇರನ್ನು ಮುಂದೆ ಸಾಗಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತಕ್ಕಂಥದ್ದನ್ನು, ಯಾರು ದಾಸ್ಯದ ಒಳಗಿದ್ದಾರೆ, ಯಾರು ಡಿಪ್ರೆಸ್ಡ್ ಇದ್ದಾರೆ ಅಂಥ ಜನಾಂಗಕ್ಕೆ ಕುರಿತು ಈ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದನ್ನು ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ನಾನು ತೇರನ್ನು ಇಲ್ಲಿ ತನಕ ಎಳೆತಂದು ನಿಲ್ಲಿಸಿದ್ದೇನೆ, ಆದರೆ ಆ ತೇರನ್ನು ನಿಮಗೆ ಮುಂದಕ್ಕೆ ಎಳೆಯೋಕ್ಕಾಗದೇ ಇದ್ದರೆ ಆದರೆ ಅದನ್ನು ಹಿಂದೆ ಎಳೆಯುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ, ಅವರು ಹೇಳಿದ ಮಾತುಗಳನ್ನು ಈಗಿನ ಜನಸಾಮಾನ್ಯರು ಅಳವಡಿಸ್ತಿದ್ದಾರೆ, ನಮ್ಮ ಸಂವಿಧಾನವನ್ನು ಪಾಲಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಅನುಭವವನ್ನು ಹೊಂದಿದ್ದೀರಾ. ಈಗಿನ ಜನಸಾಮಾನ್ಯರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿ ಅದು ಭಾಳ ವಿಷಾದದ ಸಂಗತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಇವತ್ತಿನ ದಿನಮಾನಸದಲ್ಲಿ ಹೇಗೆ ಭಾವಿಸ್ತಾ ಇದ್ದಾರೆ ಅಂದರೆ, ರಿಸರ್ವೇಷನ್ ಅಂತಂದರೆ ಅಂಬೇಡ್ಕರ್ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಜನಾಂಗಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಂಥದ್ದಲ್ಲ, ಸಂವಿಧಾನವನ್ನು ಒಂದು ಜನಾಂಗಕ್ಕೆ ಬರೆದಂಥದ್ದಲ್ಲ, ಒಂದು ರಾಜ್ಯಕ್ಕೆ ಬರೆದಂಥದ್ದಲ್ಲ, ಇಡೀ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲ ಜನಾಂಗಕ್ಕೂ ಕೂಡ ಅವರು ಯಾವ್ಯಾವ ರೀತಿಯ ಮೀಸಲಾತಿಗಳು ಸಿಗಬೇಕು, ಏನೆಲ್ಲ ಸವಲತ್ತುಗಳು ಬೇಕು ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಾಡಿಗೆ ಅರ್ಪಣೆ ಮಾಡ್ತಾರೆ. ಇವತ್ತು ಮಹಿಳೆಯರಿಗೆ ಕೊಟ್ಟಂಥ ಕೊಡುಗೆಗಳನ್ನು ನೆನೆಸ್ಕೊಂಡ್ರೆ, ಓಟಿನ ಹಕ್ಕಿರಲಿಲ್ಲ ಅವರಿಗೆ, ಮತದಾನದ ಹಕ್ಕನ್ನು ಕೊಡಿಸ್ತಾರೆ, ಶಿಕ್ಷಣದ ಹಕ್ಕನ್ನು ಕೊಡಿಸ್ತಾರೆ, ಸಮಾನತೆ ಹಕ್ಕನ್ನು ಕೊಡಿಸ್ತಾರೆ. ಅವ್ರಿಗೆ ಜೊತೆಗೆ ಡಿವೋರ್ಸ್ ತಗೊಳ್ತಕ್ಕಂತಹ ಅಥವಾ ಉದ್ಯೋಗದಲ್ಲಿ 12 ಗಂಟೆಗಳ ಕಾಲ ದುಡಿತಾ ಇದ್ದಂಥ ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ದುಡಿಯುವಂತಹ ಅವಕಾಶವನ್ನು ಕೊಡ್ತಾರೆ. 1948ರಲ್ಲಿ ಅವರು ಹಿಂದೂ ಬಿಲ್ ಕೋಡನ್ನು ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಒಂದು ಅಪಾರವಾದಂಥ ಕೆಲಸಗಳನ್ನು ಮತ್ಯಾವ ವ್ಯಕ್ತಿಯೂ ಹಿಂದೆ ಮಾಡಿಲ್ಲ, ಮುಂದೆ ಮಾಡಲಾರು. ಇದನ್ನು ಇವತ್ತಿನ ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಇವತ್ತು ಸಂವಿಧಾನದ ಕರ್ತೃ ಮಾತ್ರ ಅಲ್ಲ, ಈ ಸಮಾಜದ ಸ್ವಚ್ಛ ಸಮಾಜದ ನಿರ್ಮಾತೃ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾವಿಸ್ಬೇಕಾಗಿದೆ. ಯಾಕೆಂತಂದರೆ ಮಾನವೀಯ ಮೌಲ್ಯಗಳನ್ನು ಒಳಗೊಳ್ಳಬೇಕಾದಂಥ ಸಮಾಜ ಬಾಬಾ ಸಾಹೇಬ್ರವ್ರನ್ನ ಅನುಸರಿಸಲೇಬೇಕಾಗ್ತಾ ಇದೆ, ಅನುಸರಿಸಲೇಬೇಕು. ಅವರು ಇವತ್ತು ಮಾನವೀಯ ಸಂಬಂಧಗಳು ಈ ಸಮಾಜದಲ್ಲಿ ಉಳ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳು, ಸಿದ್ಧಾಂತಗಳು ಭಾಳ ಪ್ರಸ್ತುತ ಅಂತಕ್ಕಂಥದ್ದು ನನ್ನ ಭಾವನೆ. BR ಅಂಬೇಡ್ಕರ್ ಜನ್ಮದಿನ, ಮಹಿಳೆಯರಿಗೆ ಈಗ ಸಮಾನತೆ ಇದೆಯಾ? ಇದೆ ಅಮ್ಮ, ಇದೆ ಅಂತಂದರೆ ಏನು ಇವತ್ತು 33%ಗೆ ಹೋರಾಡ್ತಾ ಇದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ 50% ಅಮೆಂಡ್ಮೆಂಟ್ ಆಗೋಕ್ಕೆ ಮುಂಚೆನೇ ಕಳೆದ ಬಾರಿನೇ 50%ಅನ್ನು ಕೊಟ್ಬಿಟ್ಟಿದ್ರು. ಈವನ್ BBMPನಲ್ಲಾಗಲಿ ಇವಾಗಂತೂ 50% ಇದಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲದೇ ಇದ್ದರೂ ಸಹ 50% ಕೊಟ್ಟಿದ್ದರು. ಅಂತಂದರೆ ಅಂಬೇಡ್ಕರ್ರ ಭಾವನೆಗಳಿಗೆ ಮತ್ತು ಅವರ ಒತ್ತಾಸೆಗಳು ಏನಿತ್ತು ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಅದರ ಜೊತೆಗೆ ಸಂವಿಧಾನವನ್ನು ಉಳಿಸೋದಿರ್ಬೋದು
ಅವರ ಭಾವನೆಗಳಿಗೆ ಒತ್ತು ಕೊಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಕ್ಕೆ, ಮತ್ತು ಹೆಣ್ಮಕ್ಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಈಗ ಪಡ್ತೀನಿ. ಪಕ್ಷ ಬಿಟ್ಟು ಸಮಾಜದ ಬಗ್ಗೆ ಏನು ಹೇಳ್ತೀರಾ? ಈಗ ರಾಜಕೀಯ ಬಿಡಿ, ಸಂವಿಧಾನದ ಬಗ್ಗೆ ಏನು ಹೇಳ್ತೀರಾ? ಸಂವಿಧಾನ ಅಂತಂದರೆ ಇಂಪ್ಲಿಮೆಂಟೇಷನನ್ನು ಮಾಡಬೇಕಾಗುತ್ತೆ. ಅವಾಗ ಇದ್ದಂಥ ಅಸ್ಪೃಶ್ಯತೆ ಅದೆಲ್ಲ ಈಗ ಕಡಿಮೆ ಆಗಿದೆ. ಆ ಕಡಿಮೆ ಆಗೋದಕ್ಕೆ ಕಾರಣ ಇವರು ಏನು ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ, ಅವಾಗಿನ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ಅವರು ಮಾಡಿದರು. ಈಗ ಅವರುಗಳ ಹೋರಾಟ, ಅದು ಅವ್ರ ಹೋರಾಟದಿಂದನೇ ಇವತ್ತು ಈ ಒಂದು ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಆ ಥರದವರು ಹಾಕ್ಕೊಟ್ಟಿರೋ ಭದ್ರ ಬುನಾದಿಯೇ ಇವತ್ತಿನ ಮಾಡರ್ನೈಸೇಷನ್, ಇವತ್ತಿನ ಬೆಳವಣಿಗೆಗೆ ಅದು ಒಂದು ಮೈಲಿಗಲ್ಲು. ಇನ್ನೂ ಕೂಡ ಸಂವಿಧಾನದಲ್ಲಿ ಬದಲಾವಣೆ ಬೇಕಂತ ನಿಮ್ಗೆ ಅನ್ಸುತ್ತಾ? ಬೇಕು, ಕಾಲಘಟ್ಟಕ್ಕೆ ತಕ್ಕನಾಗೆ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಆಯಾ ಕಾಲಕ್ಕೆ ಆಯಾ ಅನುಗುಣಕ್ಕೆ ತಕ್ಕನ ಹಾಗೆ ಆ ಸಂದರ್ಭಗಳಲ್ಲಿ ಬೇಕಾಗತ್ತೆ, ಬೇಕೇ ಬೇಕು. ಇನ್ನೂ ಇಂಪ್ಲಿಮೆಂಟೇಷನ್ ಬೇಕು. ಮಾಡಿರೋದು ಕೂಡ ತುಂಬ ಅದ್ಭುತವಾಗಿದೆ. ಅವತ್ತಿನ ಕಾಲಘಟ್ಟ ಆಗಿತ್ತು, ಅದನ್ನು ಮಾಡಿದ್ದಾರೆ, ಅದನ್ನು ಸ್ವಾಗತಾರ್ಹ. ಆ ಬುನಾದಿಯಲ್ಲೇ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಸರ್, ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀರಾ. ಅಂಬೇಡ್ಕರ್ನ ಪದ್ಧತಿಯನ್ನು ಈಗ ಪಾಲಿಸ್ತಾ ಇದ್ದಾರೆ ಜನಸಾಮಾನ್ಯರು, ಏನು ಹೇಳ್ತೀರಾ? ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಪಿತಾಮಹ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಇವತ್ತಿನ ಜನಗಳು ಮರೆಮಾಚ್ತಾ ಇದ್ದಾರೆ. ಬರೀ ಸಂಘಟನೆ ಕಟ್ಕೊಂಡ್ರೆ ತಮ್ಮ ಉಪಜೀವನ ಮಾಡೋಕ್ಕೋಸ್ಕರ ಬಾಬಾ ಸಾಹೇಬ್ ಅವ್ರಿಗೆ ಬರೀ ಯೂಸ್ ಮಾಡ್ಕೋತಾರೆ ಅಷ್ಟೇ. ಆದರೆ ಬಾಬಾ ಸಾಹೇಬ್ ಅವ್ರು ಕೊಟ್ಟಿರ್ತಕ್ಕಂಥ ಹಿತವಚನಗಳು, ಅವ್ರು ಹಾಕಿಕೊಟ್ಟಕ್ಕಂಥ ದಾರಿಗಳು, ಸಮಾಜಗೋಸ್ಕರ ಚಿಂತನೆ, ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು, ಅದರಲ್ಲಿ ಒಂದಾದ್ರೂ ನಡೆದ್ರೆ ನಾವು ಮಾತ್ರ ಇವತ್ತಿನ ಜಯಂತಿ ಮಾತ್ರ ಸಾರ್ಥಕದ ಅಂತ ಹೇಳ್ತೀನಿ ನಾನು. ಸಂವಿಧಾನ ಬದಲಾವಣೆ ಬೇಕಾ? ಯಾಕೆ ಮೇಡಮ್ ಸಂವಿಧಾನ ಬದಲಾವಣೆ ಬೇಕು? ಇನ್ನಷ್ಟು ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಇದೇನ, ಆಲ್ರೆಡಿ ಮತ್ತೆ ತಿದ್ದಿ ಮಟ್ಟಕ್ಕೆ ತಂದಾರ. ಇನ್ನೂ ತಿದ್ರಂದ್ರೆ ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಅದಂತೇಳಿ ಗೊತ್ತು, ನಾವು ನೀವೆಲ್ಲ ಇಡೀ ದೇಶನೇ ಶಾಂತ ಆಗಿದೆ ಮೇಡಮ್ ಇವತ್ತು. ಅಸ್ಪೃಶ್ಯರು ಅನ್ನೋದು ಇನ್ನೂ ಕೂಡ ತೊಳಗಿದ್ಯಾ? ಇಲ್ಲ ಮೇಡಮ್, ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ. ವೇಷಭೂಷಣ ಚೇಂಜ್ ಆಗಿದೆ, ಫ್ರೆಂಡ್ಶಿಪ್ ಆಗಿದ್ದಾರೆ, ಒಂದು ಟೇಬಲಲ್ಲಿ ಕೂತ್ಕೊಂಡು ಉಣ್ತಾರೆ. ಬರೀ ಆತ್ಮದಲ್ಲಿ ಹೊಟ್ಟೆಲಿರ್ತಕ್ಕಂಥ ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ. 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ. ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಬರೀ ಒಂದು ರಾಜ್ಯದ್ದು ಅಥವಾ ಒಂದು ಗ್ರಾಮದ್ದಲ್ಲ, ಇಡೀ ಜಗತ್ತೇ ಆಚರಣೆ ಮಾಡ್ತಕ್ಕಂಥ ಅಂಬೇಡ್ಕರ್ ಜಯಂತಿ ಇದು. ಇಡೀ ಜಗತ್ತಿನ 199 ರಾಷ್ಟ್ರಗಳು ಕೂಡ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತು ಜಗತ್ತ ಶ್ರೇಷ್ಠ, ಜಗತ್ತಿನ ದೊಡ್ಡ ವಿದ್ವಾಂಸರು. ಅವರಿಗಿಂತ ದೊಡ್ಡ ವಿದ್ವಾಂಸರು ಮತ್ತೊಬ್ಬರು ಇದುವರೆಗೂ ಹುಟ್ಟಿಲ್ಲ, ಇನ್ನು ಮುಂದೇನೂ ಹುಟ್ಟಲ್ಲ. ಸೊ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಭಾರತಕ್ಕೆ ಅಷ್ಟೇ ಅಂದ್ಕೊಂಡಿದ್ವಿ, ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸರು, ದಿ ಗ್ರೇಟೆಸ್ಟ್ ಇಂಡಿಯನ್ ಲೀಡರ್ ಆಫ್ಟರ್ ಇಂಡಿಪೆಂಡೆನ್ಸ್. ಈಗ ನೀವು ದಲಿತರ ಬಗ್ಗೆ ಬಹಳಷ್ಟು ಹೋರಾಟ ಮಾಡಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ದಲಿತರಿಗೆ ಸರಿಯಾದ ಒಂದು ಸಮಾನತ್ವ ಸಿಗ್ತಾ ಇದೆಯಾ ಸರ್? ಈಗ ನೋಡ್ರಿ, ಕಳೆದ ಒಂದು 25 ವರ್ಷದ ಹಿಂದಿನ ಇತಿಹಾಸನೇ ಬೇರೆ, ಇವತ್ತಿನ ಇತಿಹಾಸನೇ ಬೇರೆ. ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು, ಅವರ ಆಶಯಗಳನ್ನು ಎತ್ತಿಡಿಬೇಕಂತ ಹೋರಾಟ ಮಾಡ್ತಾಯಿದ್ರೋ ಅವರ ಹೋರಾಟದ ಯಶಸ್ಸೇ ಇವತ್ತು ಕಾಣ್ತಾ ಇರ್ತಕ್ಕಂಥ ಕಲಿತ ದಲಿತರ ವಿಚಾರ. ಹೀಗಾಗಿ ಹೋರಾಟ ನಿತ್ಯ ನಿರಂತರ, ಅದು ಒಂದು ಕಾಲಮಾನಕ್ಕಾಗಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿತ್ವ ಮತ್ತು ವಿಚಾರ ಪ್ರಖರತೆಯನ್ನು ಪಡೀತಾ ಇರೋದು ಕಳೆದ 10 ವರ್ಷಗಳಿಂದ. ಯಾವಾಗ ಏನು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡಬೇಕಾಗಿರ್ತಕ್ಕಂಥ ದೊಡ್ಡ ಗೌರವ ಕೊಟ್ಟು, ಆವಾಗಿಂದ ಈಗ ಭಾರತೀಯರಿಗೆ ಭಾಳ ಜ್ಞಾನೋದಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ. ವಿಶ್ವಸಂಸ್ಥೆ ಗುರುತಿಸೋವರೆಗೂ ಭಾರತದ ಸರ್ಕಾರಗಳಾಗಲಿ, ಭಾರತದಲ್ಲಿರ್ತಕ್ಕಂಥ ಬೇರೆಯವರಾಗಲಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೈಗೆ ಹಿಡ್ಕೊತಾ ಇದ್ದಾರೆ, ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾಯಿದ್ದಾರೆ. ಹೀಗಾಗಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾರು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊತಾರೋ ಅವ್ರಿಗೆ ನಾವು ಬುದ್ಧಿ ಹೇಳ್ತಾ ಇದ್ದೀವಿ, ಕಿವಿ ಮಾತು ಹೇಳ್ತಾ ಇದ್ದೀವಿ. ಸಂವಿಧಾನವನ್ನು ಅನುಷ್ಠಾನ ಮಾಡೋದಕ್ಕೆ ಹೋರಾಟ ನಡೆಸ್ರಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟ. ಸಂವಿಧಾನ ತಿದ್ದುಪಡಿ ಮಾಡಬೇಕಾ ಅಥವಾ ಹೇಗಿದೆಯಾ ಅದೇ ರೀತಿ ಇರಬೇಕಾ? ತಿದ್ದುಪಡಿ ಬೇಕಂತ ಕೆಲವ್ರು ಹೇಳ್ತಾರೆ, ಏನು ಹೇಳ್ತೀರಾ? ತಿದ್ದುಪಡಿಗಳು ಮಾಡ್ಬೋದು, ಆದರೆ ಸಂವಿಧಾನ ಬದಲಾವಣೆ ಆಗಲ್ಲ. ಸಂವಿಧಾನ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬದಲಾವಣೆ ಮಾಡಬೇಕಂತ ಹೇಳೋವಂಥವ್ರು ಮೂರ್ಖರಿದ್ದಾರೆ. ತಿದ್ದುಪಡಿಗಳು ಕಾಲಕ್ಕೆ ತಕ್ಕಂತೆ ಜನಗಳಿಗೆ ಬೇಕಾಗಿರುವಂತೆ
ಪ್ರಬುದ್ಧ ಭಾರತ ನಿರ್ಮಾಣ ಮಾಡೋದಕ್ಕೆ. ಆ ಪ್ರಬುದ್ಧ ಭಾರತ ಅಂತ ಹೇಳಿದ್ರೆ ಸಾವರಿನ್ ಕಂಟ್ರಿ, ನಮ್ಮ ಪ್ರಿಯಾಂಬಲಲ್ಲಿ ಹೇಳಿರೋ ಹಂಗೆ ಆ ಸಾವರಿನ್ ಕಂಟ್ರಿ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡೋಕ್ಕೆ ಯಾವ ತಿದ್ದುಪಡಿ ಕೂಡ ಮಾಡ್ಕೋಬೋದು. ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಅಲ್ಲ, ಸಂವಿಧಾನವನ್ನು ಕಾಲಕ್ಕೆ ತಕ್ಕಂತೆ ನಾವು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗೋದು. ಜಗತ್ತಿನಾದ್ಯಂತ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ 200 ಚಿಲ್ಲರೆ ಕಂಟ್ರಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಏನು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದಿಲ್ಲ ಅದು ಬೇರೆ ಕಂಟ್ರೀಸ್ ಫಾಲೋ ಮಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಭಾರತದಲ್ಲಿ ಹೆಚ್ಚಿನ ತಿಳುವಳಿಕೆ ಬಂದ್ಬಿಟ್ಟು ಎಲ್ಲ ಜಾಗೃತಿ ಆಗ್ತಾ ಇದೆ. ಇದೇ ರೀತಿ ಜಾಗೃತಿ ಆಗಲಿ ಅಂತೇಳಿ ತಮ್ಮೆಲ್ಲರಿಗೂ ಬಯಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ಇಡೀ ಸಮಸ್ತ ನಾಡಿನ ಜನತೆಗೆ ತಿಳಿಸ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಒಂದು ಶಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ನಮ್ಮ ಹೆಮ್ಮೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಒಂದು ಚೈತನ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಸ್ವಾಭಿಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಸ್ವಾವಲಂಬನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಆದರ್ಶ, ತತ್ವಗಳು, ಸಿದ್ಧಾಂತಗಳು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣಕ್ಕಾಗಿ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಗಲ್ಲಿಯಲ್ಲಿ ಹಳ್ಳಿಗಳಲ್ಲಿ ಕೇರಿಗಳಲ್ಲಿ ಪಾರ್ಲಿಮೆಂಟ್ಗಳಲ್ಲಿ ವಿಧಾನಸೌಧಗಳಲ್ಲಿ ಆಚರಣೆ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಯಾವುದೇ ಮಹಾನ್ ನಾಯಕನ ಆಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆಯಷ್ಟು ಜನ್ಮದಿನಾಚರಣೆಯಷ್ಟು ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 135ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಎಷ್ಟೋ ಜನ ಅವ್ರವ್ರ ಸ್ವಾರ್ಥಗಳಿಗೆ ಇದು ಹುಟ್ಟುಹಬ್ಬಗಳು ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಧಾನ್ಯ ಮಾಡೋದು, ಇವ್ರಿಗೆ ಅದು ಕೊಡೋದು ಇದು ಕೊಡೋದು ಅಂತ. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ವರ್ಷದ ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಎಲ್ಲರಿಗೂ ಹಂಚಬೇಕಾಗಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ವರ್ಷ ಅಂದರೆ ಇವತ್ತು ಅವ್ರು ಕೊಟ್ಟಿರೋಂಥ ಸಂವಿಧಾನದಲ್ಲಿ ನಾವು ಪ್ರತಿಯೊಂದು ಮನೆಗೂ ಗಲ್ಲಿಗೂ ಪ್ರತಿಯೊಬ್ಬರಿಗೂ ಸೇರಿರೋಂಥ ಒಂದು ಸಂವಿಧಾನ ಹಕ್ಕು. ಈ ಹಕ್ಕನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಒಂದು ಭಿಕ್ಷೆ ಅನ್ನೋದಕ್ಕಿಂತ ಒಂದು ಇದಂತಾರಲ್ಲ, ಅದರಲ್ಲಿ ಮಾಡ್ಕೊಳೋದು ವರದಾನ ಮಾಡಬೇಕನ್ನೋದಕ್ಕಿಂತ ಇವತ್ತು ಹುಟ್ಟುಹಬ್ಬದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಕ್ಕಿಂತ ದೇಶಕ್ಕಿಂತ ಇವತ್ತು ಎಲ್ಲ ರಾಜ್ಯಗಳಲ್ಲೂ ರಾಷ್ಟ್ರಗಳಲ್ಲೂ ಮಾಡ್ತಾ ಇದ್ದಾರೆ, ವರ್ಲ್ಡಲ್ಲೇ ಮಾಡ್ತಾ ಇದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುಹಬ್ಬನ. ಇದನ್ನ ನಾವು ಅದಕ್ಕಿಂತ ನಾವು ಹೆಚ್ಚಾಗಿ ಏನು ಹೇಳ್ತೀರಾ? ಯುವಕರಿಗೆ ಈ ಸಮಾಜದಲ್ಲಿ ಸಮಾನತೆಯ ಹಕ್ಕು ಇದೆಯಾ? ಮೇಡಮ್ ಇದೆ ಮೇಡಮ್, ಸಮಾನತೆ ಹಕ್ಕು ಇದೆ. ಯಾರಿಗೂ ಗೊತ್ತಿಲ್ದಿರೋರ್ಗೂ ಇವತ್ತು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು ಇವತ್ತು ಅವ್ರಿಗೆ ಏನೂ ಗೊತ್ತಿಲ್ಲ. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಸೀಮಿತ, ನಮಗೆ ಸೀಮಿತ ಇಲ್ಲ ಅಂತ ಅನ್ಕೊಂಡಿರೋರು ಇವತ್ತೆಲ್ಲ ಪ್ರತಿಯೊಬ್ಬರು ಅಂಬೇಡ್ಕರ್ನ ಭಾವನೆ ಮಾಡ್ತಾರೆ. ಅಸ್ಪೃಶ್ಯತೆ ಅನ್ನೋದು ತೊಳಗಿದ್ಯಾ? ದಲಿತರಿಗೆ ಈಗಲೂ ಕೂಡ ಸಮಾನತೆ ಇದೆಯಾ ಈ ಸಮಾಜದಲ್ಲಿ? ಮೇಡಮ್, ಸಮಾನತೆ ಇದೆ, ಅದನ್ನು ನಾವು ಕೆಲವರು ಮಾಡ್ಕೊತಾ ಇದ್ದಾರೆ. ಅದನ್ನು ಅವರು ಮುಟ್ಟಾಳರು ಹೇಳೋದಕ್ಕಿಂತ ನಾವು ತಿಳ್ಕೊಳ್ಬೇಕಷ್ಟೇ. ನಾವು ಇವತ್ತು 135ನೇ ವರ್ಷ B.R. ಅಂಬೇಡ್ಕರ್ ಅವರು ಹುಟ್ಟಿದ ದಿನಾಚರಣೆ. ನಮಗೆ ಒಂದು ಹಬ್ಬ ಥರ ಇದು. ವರ್ಷದಲ್ಲಿ ನಮಗೆ 2 ಹಬ್ಬ, ಒಂದು ಡಿಸೆಂಬರ್ 6, ಇನ್ನೊಂದು ಏಪ್ರಿಲ್ 14. ಇದು ನಮಗೆ ಒಂದು ಹಬ್ಬನೇ ನಮಗೆ. ಅದರಿಂದ ಭಾಳ ಒಳ್ಳೆಯದು. ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಎಲ್ಲರೂ ಫಾಲೋ ಮಾಡಬೇಕು. ಕೆಲವು ಕಡೆ ಫಾಲೋ ಮಾಡ್ತಾಯಿಲ್ಲ. ಅದನ್ನೆಲ್ಲ ಸಂವಿಧಾನ ಕೊಟ್ಟಿರೋದೇನಕ್ಕೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಹಕ್ಕು ಈಗ ಅಂದ್ಬಿಟ್ಟು ಎಲ್ರಿಗೂ ಕೊಟ್ಟಿರೋದು ಅದೇ ಸಂವಿಧಾನ. ಆದ್ದರಿಂದ ಈ ಬಡ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಬೇಕು ಅಂತ ನಮಗೊಂದು ಆಸೆ. ನಮ್ಮ ಕೈಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಎಷ್ಟೋ ಕಡೆ ಬಂದು ಈ ಬಡ ಮಕ್ಕಳಿಗೆ ತುಂಬ ಅನ್ಯಾಯ ನಡೀತಾ ಇದೆ. ಇದನ್ನೆಲ್ಲ ಕೇಳೋರಿಲ್ಲ, ಮಾಡೋರಿಲ್ಲ. ರಾಜಕೀಯ ವ್ಯಕ್ತಿಗಳು ಬಂದು ಅವ್ರವರು ಓಟು ತೊಗೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಆ ಟೈಮಲ್ಲಿ ಏನಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಗೆದ್ದಾಗಿದ ಮೇಲೆ ಆ ಕಡೆ ತಿರುಗೋದು ನೋಡೋಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. ಇನ್ನು ಮುಂದಕ್ಕೆ ನಾವು ಒಂದು 15 ವರ್ಷ ಮುಂಚೆ ಇದೇ ವಿಧಾನಸೌಧ ಮುಂದೆ ನಾವು ಒಬ್ಬೊಬ್ಬರು ನಿಂತ್ಕೊಳ್ಳೋಕೆ ಜಾಗ ಇದ್ದಿಲ್ಲ. ಅಷ್ಟೊಂದು ಜನ ಬರ್ತಾಯಿದ್ರು. ಯಾಕಂದರೆ ಅಂಬೇಡ್ಕರ್ ಅಭಿಮಾನಿಗಳು ಮಾತ್ರ ಇಲ್ಲ, ಎಲ್ಲರೂ ಸೇರಿ ಬರ್ತಾಯಿದ್ರು. ಈಗ ಕಾಲ ಹೋಗ್ತಾ ಜನ ತುಂಬ ಕಡಿಮೆ ಆಗ್ತಾಯಿದ್ದಾರೆ. ಒಂದು ಅಂಬೇಡ್ಕರು ನಮಗೆ ಏನು ಮಾಡಿದ್ದಾರೆ, ನಾವು ಅಂಬೇಡ್ಕರ್ಗೆ ಏನು ಮಾಡಬೇಕು ಅಂದ್ಬಿಟ್ಟು ಒಬ್ಬೊಬ್ಬರು ನೆನೆಸ್ಕೋಬೇಕು. ನಮಗೆ ಒಳ್ಳೇದು ಮಾಡಿದಾರಾ, ಇಲ್ಲ ಅವರಿಂದ ನಮ್ಗೆ ಒಳ್ಳೇದಾಗಿದೆಯಾ ಅಂದ್ಬಿಟ್ಟು ಅವ್ರು ನೆನೆಸ್ಕೋಬೇಕು. ಇವತ್ತು ಹುಟ್ಟಿದ ದಿವಸಕ್ಕೆ 100% ಅವ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಅಂಬೇಡ್ಕರ್ ಅವ್ರನ್ನ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮ ದೇವ್ರ ಲೆಕ್ಕಾಚಾರ ಅವ್ರನ್ನ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಅದರಿಂದ ದಯವಿಟ್ಟು ಈ ಮಾಧ್ಯಮ ಮುಂದೆ ನಾವು ಒಂದು ಮಾತು ಹೇಳೋದೇನೆಂದರೆ, ಇದನ್ನೆಲ್ಲ ನೋಡಿ ಮುಂದಕ್ಕೆ ನಾವು ಇದನ್ನು ಕಡಿಮೆ ಮಾಡ್ತಾ ಏನಾಗುತ್ತೆ ಅಂದರೆ ನಮ್ಮ ಹಕ್ಕೆಲ್ಲ ಹೋಗುತ್ತೆ. ನಮ್ಮ ಹಕ್ಕೆಲ್ಲ ಕಿತ್ಕೊಬಿಡ್ತಾರೆ. ನಮ್ಮ ಹಕ್ಕು ಇರೋ ತನಕ ನಮಗೆ ವ್ಯಾಲ್ಯೂ ಇರುತ್ತೆ. ನಮ್ಮ ಹಕ್ಕು ಹೋದ ಮೇಲೆ ನಮ್ಗೆ ಯಾವುದು ವ್ಯಾಲ್ಯೂ ಇರೋಲ್ಲ. ದಯಮಾಡಿ
ಒಂದೊಂದು ಅಂಬೇಡ್ಕರ್ವಾದಿಗಳಿಗೆ ಹೇಳೋದೇನೆಂದರೆ ಮುಂದಕ್ಕೆ ಬರುವ ಎಲ್ಲ ವರ್ಷಗಳನ್ನು ನಾವು ಜನರನ್ನು ಸೇರಿಸ್ಬೇಕು, ಬಂದು ಇಲ್ಲಿ ನಾವು ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿಸಿ ಒಂದು ಜನ ನಮ್ಮ ಬಲ ಏನು ತೋರಿಸಿದ್ರೆ ಮಾತ್ರ ನಮಗೆ ವ್ಯಾಲ್ಯೂ ಇರುತ್ತೆ. ನಮ್ಮ ಸಂವಿಧಾನ ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಮಗೆ ತೂಕ ಇರುತ್ತೆ. ನಾವು ಅವ್ರು ಮಾಡ್ತಾ ಇರೋದು ಒಂದು ನಮಗೊಂದು ಒಳ್ಳೆಯ ಹೆಸರು ಬರುತ್ತೆ. ಒಳ್ಳೆಯ ಹೆಸರು ಬಂದರೆ ನಾವು 4 ಜನಕ್ಕೆ ಒಳ್ಳೇದು ಮಾಡೋಕ್ಕಂತ ಇದು ಒಂದು ಟೈಮು. ನಮಗಂತೂ ಭಾರಿ ಖುಷಿಯಾಗಿದೆ. ಜೈ ಭೀಮ್, ಜೈ ಭಾರತ್. ಅಂಬೇಡ್ಕರ್ ಜಯಂತಿ 135ನೇ ವರ್ಷ ಇವತ್ತು. ನಮ್ಮ ಅಣ್ಣವ್ರು ಹೇಳ್ದಂಗೆ ತುಂಬ ಜನ ಅಂಬೇಡ್ಕರ್ನ ಇವಾಗ ಮರಿತಾ ಹೋಗ್ತಾ ಇದ್ದಾರೆ. ಯಾಕೆ ಮರಿತಾ ಹೋಗ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇದು ಒಳ್ಳೆ ಹಬ್ಬ ಥರ ನಡೀತಾ ಇತ್ತು. ಆದರೆ ಇವಾಗ ಜನ ನೋಡ್ತಾ ಇರೋ ಜನಸಂಖ್ಯೆನೇ ತುಂಬ ಕಡಿಮೆ ಆಗ್ತಾ ಇದೆ. ಅದು ಯಾಕೆ ಕಡಿಮೆ ಆಗ್ತಾ ಇದೆ? ಅವ್ರ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಇದೆ, ಅವ್ರನ್ನ ಮರಿತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಡೆಲ್ಲಿ ಅಸೆಂಬ್ಲಿಲಿ ಒಂದು ಹೇಳಿಕೆ ಕೊಟ್ಟರು ಯಾರು, ರಾಘವ್ ಚಡ್ಡಾ ಐ ಥಿಂಕ್ ಅವ್ರ ಹೆಸರು. ಮೀಸಲಾತಿ ಎಂತಕ್ಕೆ SC/ST ಮೀಸಲಾತಿ ಎಂತ ಕೊಡ್ತೀರಾ, ಬೇರೆಯವ್ರಿಗೆ ಎಂತ ಮೀಸಲಾತಿ ಇಲ್ಲ, ಮೀಸಲಾತಿ ತೆಗೆದಾಕಬೇಕು ಅಂತ. ಅದು ಅವ್ರಿಗೆ ಕೇಳಕ್ಕಿಲ್ಲ. BR ಅಂಬೇಡ್ಕರ್ ಜನ್ಮದಿನ, ಮಹಿಳೆಯರಿಗೆ ಈಗ ಸಮಾನತೆ ಇದೆಯಾ? ಇದೆ ಅಮ್ಮ, ಇದೆ ಅಂತಂದರೆ ಏನು ಇವತ್ತು 33%ಗೆ ಹೋರಾಡ್ತಾ ಇದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ 50% ಅಮೆಂಡ್ಮೆಂಟ್ ಆಗೋಕ್ಕೆ ಮುಂಚೆನೇ ಕಳೆದ ಬಾರಿನೇ 50%ಅನ್ನು ಕೊಟ್ಬಿಟ್ಟಿದ್ರು. ಈವನ್ BBMPನಲ್ಲಾಗಲಿ ಇವಾಗಂತೂ 50% ಇದಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲದೇ ಇದ್ದರೂ ಸಹ 50% ಕೊಟ್ಟಿದ್ದರು. ಅಂತಂದರೆ ಅಂಬೇಡ್ಕರ್ರ ಭಾವನೆಗಳಿಗೆ ಮತ್ತು ಅವರ ಒತ್ತಾಸೆಗಳು ಏನಿತ್ತು ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಅದರ ಜೊತೆಗೆ ಸಂವಿಧಾನವನ್ನು ಉಳಿಸೋದಿರ್ಬೋದು, ಅವರ ಭಾವನೆಗಳಿಗೆ ಒತ್ತು ಕೊಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಕ್ಕೆ, ಮತ್ತು ಹೆಣ್ಮಕ್ಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ. ಪಕ್ಷ ಬಿಟ್ಟು ಸಮಾಜದ ಬಗ್ಗೆ ಏನು ಹೇಳ್ತೀರಾ? ಈಗ ರಾಜಕೀಯ ಬಿಡಿ, ಸಂವಿಧಾನದ ಬಗ್ಗೆ ಏನು ಹೇಳ್ತೀರಾ? ಸಂವಿಧಾನ ಅಂತಂದರೆ ಇಂಪ್ಲಿಮೆಂಟೇಷನನ್ನು ಮಾಡಬೇಕಾಗುತ್ತೆ. ಅವಾಗ ಇದ್ದಂಥ ಅಸ್ಪೃಶ್ಯತೆ ಅದೆಲ್ಲ ಈಗ ಕಡಿಮೆ ಆಗಿದೆ. ಆ ಕಡಿಮೆ ಆಗೋದಕ್ಕೆ ಕಾರಣ ಇವರು ಏನು ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ, ಅವಾಗಿನ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ಅವರು ಮಾಡಿದರು. ಈಗ ಅವರುಗಳ ಹೋರಾಟ, ಅದು ಅವ್ರ ಹೋರಾಟದಿಂದನೇ ಇವತ್ತು ಈ ಒಂದು ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಆ ಥರದವರು ಹಾಕ್ಕೊಟ್ಟಿರೋ ಭದ್ರ ಬುನಾದಿಯೇ ಇವತ್ತಿನ ಮಾಡರ್ನೈಸೇಷನ್, ಇವತ್ತಿನ ಬೆಳವಣಿಗೆಗೆ ಅದು ಒಂದು ಮೈಲಿಗಲ್ಲು. ಇನ್ನೂ ಕೂಡ ಸಂವಿಧಾನದಲ್ಲಿ ಬದಲಾವಣೆ ಬೇಕಂತ ನಿಮ್ಗೆ ಅನಿಸುತ್ತಾ? ಬೇಕು. ಕಾಲಘಟ್ಟಕ್ಕೆ ತಕ್ಕನಾಗೆ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಆಯಾ ಕಾಲಕ್ಕೆ ಆಯಾ ಅನುಗುಣಕ್ಕೆ ತಕ್ಕನ ಹಾಗೆ ಆ ಸಂದರ್ಭಗಳಲ್ಲಿ ಬೇಕಾಗತ್ತೆ, ಬೇಕೇ ಬೇಕು. ಇನ್ನೂ ಇಂಪ್ಲಿಮೆಂಟೇಷನ್ ಬೇಕು. ಮಾಡಿರೋದು ಕೂಡ ತುಂಬ ಅದ್ಭುತವಾಗಿದೆ. ಅವತ್ತಿನ ಕಾಲಘಟ್ಟ ಆಗಿತ್ತು, ಅದನ್ನು ಮಾಡಿದ್ದಾರೆ, ಅದನ್ನು ಸ್ವಾಗತಾರ್ಹ. ಆ ಬುನಾದಿಯಲ್ಲೇ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಸರ್, ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀರಾ. ಅಂಬೇಡ್ಕರ್ನ ಪದ್ಧತಿಯನ್ನು ಈಗ ಪಾಲಿಸ್ತಾ ಇದ್ದಾರೆ ಜನಸಾಮಾನ್ಯರು, ಏನು ಹೇಳ್ತೀರಾ? ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಪಿತಾಮಹ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಇವತ್ತಿನ ಜನಗಳು ಮರೆಮಾಚ್ತಾ ಇದ್ದಾರೆ. ಬರೀ ಸಂಘಟನೆ ಕಟ್ಕೊಂಡ್ರೆ ತಮ್ಮ ಉಪಜೀವನ ಮಾಡೋಕ್ಕೋಸ್ಕರ ಬಾಬಾ ಸಾಹೇಬ್ ಅವ್ರಿಗೆ ಬರೀ ಯೂಸ್ ಮಾಡ್ಕೋತಿದ್ದಾರೆ ಅಷ್ಟೇ. ಆದರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಹಿತವಚನಗಳು, ಅವ್ರು ಹಾಕಿಕೊಟ್ಟಕ್ಕಂಥ ದಾರಿಗಳು, ಸಮಾಜಗೋಸ್ಕರ ಚಿಂತನೆ, ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು, ಅದರಲ್ಲಿ ಒಂದಾದ್ರೂ ನಡೆದ್ರೆ ನಾವು ಮಾತ್ರ ಇವತ್ತಿನ ಜಯಂತಿ ಮಾತ್ರ ಸಾರ್ಥಕದ ಅಂತ ಹೇಳ್ತೀನಿ ನಾನು. ಸಂವಿಧಾನ ಬದಲಾವಣೆ ಬೇಕಾ? ಯಾಕೆ ಮೇಡಮ್ ಸಂವಿಧಾನ ಬದಲಾವಣೆ ಬೇಕು? ಇನ್ನಷ್ಟು ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಇದೆಯಲ್ಲ, ಆಲ್ರೆಡಿ ಮತ್ತೆ ತಿದ್ದಿ ಮಟ್ಟಕ್ಕೆ ತಂದಾರ. ಇನ್ನೂ ತಿದ್ರಂದ್ರೆ ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಅದಂತೇಳಿ ಗೊತ್ತು, ನಾವು ನೀವೆಲ್ಲ ಇಡೀ ದೇಶನೇ ಶಾಂತ ಆಗಿದೆ ಮೇಡಮ್ ಇವತ್ತು. ಅಸ್ಪೃಶ್ಯರು ಅನ್ನೋದು ಇನ್ನೂ ಕೂಡ ತೊಳಗಿದೆಯಾ? ಇಲ್ಲ ಮೇಡಮ್, ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ. ವೇಷಭೂಷಣ ಚೇಂಜ್ ಆಗಿದೆ, ಫ್ರೆಂಡ್ಶಿಪ್ ಆಗಿದ್ದಾರೆ, ಒಂದು ಟೇಬಲಲ್ಲಿ ಕೂತ್ಕೊಂಡು ಉಣ್ತಾರೆ. ಬರೀ ಆತ್ಮದಲ್ಲಿ ಹೊಟ್ಟೆಲಿರ್ತಕ್ಕಂಥ ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ. 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ. ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಬರೀ ಒಂದು ರಾಜ್ಯದ್ದು ಅಥವಾ ಒಂದು ಗ್ರಾಮದ್ದಲ್ಲ, ಇಡೀ ಜಗತ್ತೇ ಆಚರಣೆ ಮಾಡ್ತಕ್ಕಂಥ ಅಂಬೇಡ್ಕರ್ ಜಯಂತಿ ಇದು. ಇಡೀ ಜಗತ್ತಿನ 199 ರಾಷ್ಟ್ರಗಳು ಕೂಡ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತು ಜಗತ್ತ ಶ್ರೇಷ್ಠ, ಜಗತ್ತಿನ ದೊಡ್ಡ ವಿದ್ವಾಂಸರು. ಅವರಿಗಿಂತ ದೊಡ್ಡ ವಿದ್ವಾಂಸರು ಮತ್ತೊಬ್ಬರು ಇದುವರೆಗೂ ಹುಟ್ಟಿಲ್ಲ, ಇನ್ನು ಮುಂದೇನೂ ಹುಟ್ಟಲ್ಲ. ಸೊ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಭಾರತಕ್ಕೆ ಅಷ್ಟೇ ಅಂದ್ಕೊಂಡಿದ್ವಿ, ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸರು, ದಿ ಗ್ರೇಟೆಸ್ಟ್
ಇಂಡಿಯನ್ ಲೀಡರ್ ಆಫ್ಟರ್ ಇಂಡಿಪೆಂಡೆನ್ಸ್. ಈಗ ನೀವು ದಲಿತರ ಬಗ್ಗೆ ಬಹಳಷ್ಟು ಹೋರಾಟ ಮಾಡಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ದಲಿತರಿಗೆ ಸರಿಯಾದ ಒಂದು ಸಮಾನತ್ವ ಸಿಗ್ತಾ ಇದೆಯಾ ಸರ್? ಈಗ ನೋಡ್ರಿ, ಕಳೆದ ಒಂದು 25 ವರ್ಷದ ಹಿಂದಿನ ಇತಿಹಾಸನೇ ಬೇರೆ, ಇವತ್ತಿನ ಇತಿಹಾಸನೇ ಬೇರೆ. ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು, ಅವರ ಆಶಯಗಳನ್ನು ಎತ್ತಿಡಿಬೇಕಂತ ಹೋರಾಟ ಮಾಡ್ತಿದ್ರು, ಅವರ ಹೋರಾಟದ ಯಶಸ್ಸೇ ಇವತ್ತು ಕಾಣ್ತಾ ಇರ್ತಕ್ಕಂಥ ಕಲಿತ ದಲಿತರ ವಿಚಾರ. ಹೀಗಾಗಿ ಹೋರಾಟ ನಿತ್ಯ ನಿರಂತರ, ಅದು ಒಂದು ಕಾಲಮಾನಕ್ಕಾಗಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿತ್ವ ಮತ್ತು ವಿಚಾರ ಪ್ರಖರತೆಯನ್ನು ಪಡೀತಾ ಇರೋದು ಕಳೆದ 10 ವರ್ಷಗಳಿಂದ. ಯಾವಾಗ ಏನು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡಬೇಕಾಗಿರ್ತಕ್ಕಂಥ ದೊಡ್ಡ ಗೌರವ ಕೊಟ್ಟು, ಆವಾಗಿಂದ ಈಗ ಭಾರತೀಯರಿಗೆ ಭಾಳ ಜ್ಞಾನೋದಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ. ವಿಶ್ವಸಂಸ್ಥೆ ಗುರುತಿಸೋವರೆಗೂ ಭಾರತದ ಸರ್ಕಾರಗಳಾಗಲಿ, ಭಾರತದಲ್ಲಿರ್ತಕ್ಕಂಥ ಬೇರೆಯವರಾಗಲಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೈಗೆ ಹಿಡ್ಕೊತಾ ಇದ್ದಾರೆ, ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾಯಿದ್ದಾರೆ. ಹೀಗಾಗಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾರು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊತಾರೋ ಅವ್ರಿಗೆ ನಾವು ಬುದ್ಧಿ ಹೇಳ್ತಾ ಇದ್ದೀವಿ, ಕಿವಿ ಮಾತು ಹೇಳ್ತಾ ಇದ್ದೀವಿ. ಸಂವಿಧಾನವನ್ನು ಅನುಷ್ಠಾನ ಮಾಡೋದಕ್ಕೆ ಹೋರಾಟ ನಡೆಸ್ರಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟ. ಸಂವಿಧಾನ ತಿದ್ದುಪಡಿ ಮಾಡಬೇಕಾ ಅಥವಾ ಹೇಗಿದೆಯಾ ಅದೇ ರೀತಿ ಇರಬೇಕಾ? ತಿದ್ದುಪಡಿ ಬೇಕಂತ ಕೆಲವ್ರು ಹೇಳ್ತಾರೆ, ಏನು ಹೇಳ್ತೀರಾ? ತಿದ್ದುಪಡಿಗಳು ಮಾಡ್ಬೋದು, ಆದರೆ ಸಂವಿಧಾನ ಬದಲಾವಣೆ ಆಗಲ್ಲ. ಸಂವಿಧಾನ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬದಲಾವಣೆ ಮಾಡಬೇಕಂತ ಹೇಳೋವಂಥವ್ರು ಮೂರ್ಖರಿದ್ದಾರೆ. ತಿದ್ದುಪಡಿಗಳು ಕಾಲಕ್ಕೆ ತಕ್ಕಂತೆ ಜನಗಳಿಗೆ ಬೇಕಾಗಿರುವಂತೆ ಪ್ರಬುದ್ಧ ಭಾರತ ನಿರ್ಮಾಣ ಮಾಡೋದಕ್ಕೆ. ಆ ಪ್ರಬುದ್ಧ ಭಾರತ ಅಂತ ಹೇಳಿದ್ರೆ ಸಾವರಿನ್ ಕಂಟ್ರಿ, ನಮ್ಮ ಪ್ರಿಯಾಂಬಲಲ್ಲಿ ಹೇಳಿರೋಂಗೆ ಆ ಸಾವರಿನ್ ಕಂಟ್ರಿ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡೋಕ್ಕೆ ಯಾವ ತಿದ್ದುಪಡಿ ಕೂಡ ಮಾಡ್ಕೋಬೋದು. ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಅಲ್ಲ, ಸಂವಿಧಾನವನ್ನು ಕಾಲಕ್ಕೆ ತಕ್ಕಂತೆ ನಾವು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ನಮ್ಮ ಸಂಘಟನೆಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು ಹಲವಾರು ಕಡೆ ಅನ್ನದಾನ ಮತ್ತು ಬಡವರಿಗೆ ಸೀರೆ ವಿತರಣೆ ಮುಂತಾದ ಕಾರ್ಯಕ್ರಮಗಳು, ಪಠ್ಯಪುಸ್ತಕಗಳು ಮಕ್ಕಳಿಗಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ ಬ್ರಾಂಚಸ್. ಸಂವಿಧಾನ ಬಗ್ಗೆ ಏನು ಹೇಳ್ತೀರಾ? ಅಂಬೇಡ್ಕರ್ ಬಗ್ಗೆ ನೀವು ಬಹಳಷ್ಟು ಒಲವನ್ನು ಹೊಂದಿದ್ದೀರಾ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಏನೆಲ್ಲ ಗೊತ್ತು ನಿಮಗೆ? ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 2 ದಿನ ಬೇಕು, ಕೂತ್ಕೊಂಡು ನಿಧಾನವಾಗಿ ಕೇಳೋ ಥರ ಇದ್ರೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಂಬೇಡ್ಕರ್ ಬಗ್ಗೆ ಹಲವಾರು ಹಿರಿಯ ನಾಯಕರಿಂದ ಪುಸ್ತಕಗಳು ಬಿಡುಗಡೆ ಆಗಿದೆ. ಅವರು ಎಲ್ಲಿಂದ ಬಂದರು, ಯಾವ ಹಾದಿಯಲ್ಲಿ ಬಂದರು, ಬಡವ್ರಿಗಾಗಿ ಏನೇನು ಕೆಲಸ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಮುಂದಾನ ಕಾರ್ಯಕ್ರಮ ಎಲ್ಲ ಹೇಳಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಹಳೇದನ್ನು ನಾವು ಹೇಳೋಕೆ ಹೋಗ್ತಾ ಇಲ್ಲ. ಜನರ ಡೆವಲಪ್ಮೆಂಟ್ ಏನು ಬೇಕು, ಜನರಿಗಾಗಿ ಏನೇನು ಸವಲತ್ತು ಸಿಗಬೇಕು. ಇವಾಗ STP TSP ಫಂಡ್ಗಳಿದೆ, ಹಲವಾರು ಕೋಟಿಗಳಿದೆ. ಅದನ್ನು ಅನುದಾನ ಬಂದು ಯಾರು ಪಡಿತಾ ಇಲ್ಲ ಅನ್ನೋದು ಕಾರಣಕ್ಕಾಗಿ ಇವ್ರು ಏನು ಮಾಡ್ತಾರೆ, ಸರ್ಕಾರದಿಂದ ತಿರ್ಗಾ ರಿಟರ್ನ್ ತೊಗೊಳ್ತಾ ಇದ್ದಾರೆ. ಅದು ಬಂದು ಗ್ಯಾರಂಟಿಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಯೂಸ್ ಮಾಡಬಾರ್ದು, ಕೊಳಗೇರಿಯಾಗೆ ಉಳಿದೈತೆ. ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಅದು ನಾವು ಡೆವಲಪ್ಮೆಂಟ್ ಮುಂದಿನ ಕಾರ್ಯಕ್ರಮ ಮಾಡಬೇಕಾದ್ರೆ STP TSP ಫಂಡನ್ನು ಉಪಯೋಗ ಮಾಡಬೇಕು. ಅದರಲ್ಲಿ ಬಂದು ನಮ್ಮ ಸಮುದಾಯ ಸೇರಿರೋರು ಯಾರ್ಯಾರು ಇದ್ದಾರೋ ಅವರು ಹೋಗಿ ಹಕ್ಕನ್ನು ಪಡ್ಕೋಬೇಕು. ಯಾವ ಅಧಿಕಾರಿ ಕೊಡ್ತಾ ಇಲ್ವೋ ಆ ಅಧಿಕಾರಿ ವಿರುದ್ಧವಾಗಿ ನಾವು ಕೂತ್ಕೊಂಡು ಹೋರಾಟ ಮಾಡಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾವು ಸೂಚನೆಯನ್ನು ಕೊಡ್ತಾ ಇದ್ವಿ. ಅಂಬೇಡ್ಕರ್ ತಂದಂತಹ ಸಂವಿಧಾನವನ್ನ ಮತ್ತೆ ತಿದ್ದುಪಡಿ ಮಾಡಬೇಕಾ ಅಥವಾ ಏನು? ಸಂವಿಧಾನವನ್ನ ಜನಸಾಮಾನ್ಯರು ಪಾಲಿಸ್ತಾ ಇದ್ದಾರೆ, ಏನು ಹೇಳ್ತೀರಾ? ಇವಾಗ ಅಂಬೇಡ್ಕರ್ ತಗೊಂಡು ಬಂದಿರೋ ಸಂವಿಧಾನದಿಂದನೇ ನಾವೆಲ್ಲ ನಿಂತಿರೋದು ಮೇಡಮ್. ಇವಾಗ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ರೆ ಯಾರು ಬೇಕಾದ್ರೆ ಅಲ್ಲೇ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ. ಆದ್ದರಿಂದ ಬಂದು ಸಂವಿಧಾನನ ಕಾಪಾಡಬೇಕಂತ ಹೇಳಿದ್ರೆ ಅಂಬೇಡ್ಕರ್ ಸಂವಿಧಾನನ ಯಾವುದೇ ಕಾರಣಕ್ಕೂ ಅದನ್ನ ರೀಪಸ್ಸು ಮತ್ತು ಇನ್ನೊಂದು ತಿದ್ದುಪಡಿನ ಮಾಡೋಕ್ಕೆ ಹೋದರೆ ಸರ್ಕಾರ ಬಂದು ಮುಂದಿನ ಕಾರ್ಯಕ್ರಮದಲ್ಲಿ ಸರ್ಕಾರ ಬಂದು ಮೇಲ್ಕೈಯಲ್ಲಿ ಸುಟ್ಟೋಗುತ್ತೆ. ಯಾವುದೇ ಕಾರಣಕ್ಕೂ ಬಂದು ಸಂವಿಧಾನನ ತಿದ್ದುಪಡಿ ಮಾಡೋಕ್ಕೆ ಹೋಗ್ಬಾರ್ದು. ಸಂವಿಧಾನ ಕೊಟ್ಟಿರೋದು ಏನಂತ ಹೇಳಿದ್ರೆ ಅವ್ರವ್ರ ಹಕ್ಕಿಗಾಗಿ, ಅವ್ರವ್ರ ಧರ್ಮಕ್ಕಾಗಿ ಅವ್ರವ್ರು ಹೋರಾಟ ಮಾಡಬೇಕಂತ ಹೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳಿವಳಿಕೆಯಿಂದ ಬರೆದುಕೊಟ್ಟವ್ರೆ. ಅದನ್ನು ಹೋಗಿ ತಿದ್ದುಪಡಿ ಮಾಡಿ ನೀವು SC ST ನೀವು OBC ಅಂತ ಹೇಳಿ ಇದನ್ನು ವಿಂಗಡಣೆ ಮಾಡಿ ಇದರಲ್ಲಿ ಬಂದು ಪಂಗಡಗಳನ್ನ ಮಾಡಿ ತಿದ್ದುಪಡಿ ಮಾಡಿ ನಮ್ಮನ್ನ ಒಡೆದಾಕೋ ಕಾರ್ಯಕ್ರಮನ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ನಮ್ಮಂಥವ್ರಿಗೆ ತುಂಬ ಏಟು ಬೀಳ್ತಾ ಇದೆ. ಸರ್, ದಲಿತರಿಗೆ ಈಗ ರಾಜಕೀಯದಲ್ಲಿ ಯಾಕೆ ಅಷ್ಟೊಂದು ಸ್ಥಾನಮಾನ ಸಿಗ್ತಾ ಇಲ್ಲ, ಏನು ಹೇಳ್ತೀರಾ? ಇದರಲ್ಲಿ ಏನಂತ ಹೇಳಿದ್ರೆ ಮೇಡಮ್, ಇದು ಒಳ ಮೀಸಲಾತಿ ಅಂತ ಹೇಳಿ ಒಂದು ಬಂತು ವಿಚಾರದಲ್ಲಿ ಏನಂತ ಹೇಳಿದರೆ, ಈ ಒಳ ಮೀಸಲಾತಿಯಲ್ಲಿ ರೈಟು ಲೆಫ್ಟ್ ಅಂತ ಹೇಳಿ ಬಂತು. ಅದರಲ್ಲಿ ಬಂದು ಹಲವಾರು ಜಾತಿಯವರು ಇದ್ದಾರೆ. ಆದ ಕಾರಣದಿಂದ ಇದನ್ನು ಬಂದು ಸ್ಪೆಸಿಫಿಕ್ಕಾಗಿ ಇವ್ರಿಗೆ ಸಿಕ್ಕಿಲ್ಲ ಅನ್ನೋದು ಒಂದು ಕೂಗು. ಆ ಕೂಗು ಸಿಗೋಕ್ಕೆ ಇವ್ರು ಮಾತ್ರ ಸಂವಿಧಾನದಲ್ಲಿ ಇವ್ರು ಮಾತ್ರ ತಿದ್ದುಪಡಿ ಮಾಡೋದಲ್ಲ,
ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತದಾನ ಪೆಟ್ಟಿಯಲ್ಲಿ ಅವ್ರಿಗೂ ಕೊಡಬೇಕು. ಈ ಮೀಸಲಿಟ್ಟಿರೋ ಜಾಗ ಬಂದು ಇಂಥವ್ರಿಗೆ ಮೀಸಲು ಅಂತ ಹೇಳಿ ಇಡಬೇಕು. ಸರ್ಕಾರದಲ್ಲಿ ಇವಾಗ 10 ಕೆಲಸ ಇದೆ ಅಂತ ಹೇಳಿದ್ರೆ 10ರಲ್ಲಿ ಬಂದು 3 ನಮ್ಗೆ ಕೊಡ್ತಾ ಇದ್ದಾರೆ ಅಂತೇಳಿ 7 ಜನರಲ್ ಕೊಡ್ತಾರೆ. 7 ಜನರಲ್ ಕೊಟ್ಟರು ಆ 3ರಲ್ಲಿ ನಮ್ಮವ್ರು ಇರಬೇಕು. ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಇರಲ್ಲ. IAS IPS ಮುಂತಾದ ಇದರಲ್ಲಿ ನಮ್ಮವರು ತುಂಬ ಕಡೆಗಣಿಸ್ತಾ ಇದ್ದಾರೆ. ಆದ್ದರಿಂದ ಈ ಮೀಸಲು ಇರಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಮೇಡಮ್. ಇದಾಗಿತ್ತು ಜನಸಾಮಾನ್ಯರ ಮಾತು. ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಒಲವನ್ನ ಜನಸಾಮಾನ್ಯರು ಇಟ್ಕೊಂಡಿರುವಂಥದ್ದು. ಅವರು ತಂದಂತಹ ಸಂವಿಧಾನ ಆಗಿರ್ಬೋದು, ಈಗ ನಡೀತಾ ಇರುವಂತಹ ಸಮಾಜದಲ್ಲಿ ಕೆಲವೊಂದು ಪದ್ಧತಿಗಳಾಗಿರ್ಬೋದು, ಯಾವೆಲ್ಲ ಬದಲಾವಣೆಗಳು ಆಗ್ಬೇಕನ್ನೋದು ಜನಸಾಮಾನ್ಯರ ಅಭಿಪ್ರಾಯವಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.